ನಮಸ್ಕಾರ, ನಾನು ಡಾಕ್ಟರ್ ಸೋಹನ್ ಅಂತ. ಕನ್ಸಲ್ಟಿಂಗ್ ಫಿಸಿಷಿಯನ್ ಆಗಿದ್ದೀನಿ ಸೆಕ್ಯೂರ್ ಹಾಸ್ಪಿಟಲ್ಸ್ ಮೈಸೂರಿನಲ್ಲಿ. ಸೊ ಈಗ ಪ್ರಚಲಿತ ವಿದ್ಯಮಾನಗಳು ನೋಡ್ತಾ ಇದ್ರೆ ಗೊತ್ತೇ ಇರುತ್ತೆ. ಸಾಮಾನ್ಯವಾಗಿ ಕರೆಯುವಂಥದ್ದು ಒಂದು ಮೆಡಿಕಲ್ ಇಶ್ಯೂ ಅಂತ ಹೇಳಿದ್ರೆ, ಸದ್ದು ಮಾಡ್ತಾ ಇರುವಂಥ ವಿಷಯ ಅಂತ ಹೇಳಿದ್ರೆ ಹಾರ್ಟ್ ಅಟ್ಯಾಕ್. ಸೊ ಅದು ಇಂಗ್ಲಿಷ್ನಲ್ಲಿ ಅಥವಾ ಮೆಡಿಕಲ್ ಟರ್ಮ್ಸ್ನಲ್ಲಿ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತ ಹೇಳ್ತಾರೆ. ಸೊ ಈ ಸಂದರ್ಭದಲ್ಲಿ ಅದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ತುಂಬಾ ಜನ ನಾನು ಮೊದಲು ನೋಡ್ತಾ ಇದ್ದಿದ್ದು ಒ ಪಿ ಡಿಸ್ಗೆ ECG ಅಂತ ಬರ್ತಾ ಇದ್ದು ನಂಬರ್ಸ್ಗೂ ಮೊದಲು ಬರ್ತಾ ಇದ್ದಿದ್ದು ಈಗ ಇತ್ತೀಚೆಗೆ ಒಂದು 3 ಮಂತ್ಸ್ ಮುಂಚೆ ಬರ್ತಾ ಇರೋದಕ್ಕೂ ತುಂಬಾ ತುಂಬಾ ವ್ಯತ್ಯಾಸಗಳಿದೆ. ಎಸ್ಪೆಷಲಿ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ದಂಗೆ ಹಾರ್ಟ್ ಸೆಂಟರ್ಗಳಲ್ಲಂತೂ ಕಾಲಿಡಕ್ ಜಾಗ ಆಗ್ತಾ ಇಲ್ಲ, ಅಷ್ಟೊಂದು ಜನ ಬಂದಿದ್ದಾರೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಹೆದರ್ಕೊಂಡೇ ಬಂದಿರ್ತಾರೆ ಜನ, ಏನು ಇಲ್ಲದೆ ಇದ್ರು. ಸೊ ಒಂಥರ ಒಳ್ಳೇದು, ಒಂಥರ ಕೆಟ್ಟದ್ದು ನಂಗೆ. ಅಟ್ಲೀಸ್ಟ್ ನಾನು ಏನಂದ್ರೆ ಅದರ ಒಂದು ಕಾಯಿಲೆ ಬಗ್ಗೆ ಒಂದು ಬೇಸಿಕ್ ಗೊತ್ತಿರಲಿ ಅಂತ ಜನಗಳಿಗೆ ಇದ್ರ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಹಾರ್ಟ್ ಅಟ್ಯಾಕ್ ಏನಾಗುತ್ತೆ, ಇದರಲ್ಲಿ ಮೇನ್ ಸಿಂಪ್ಟಮ್ಸ್ ಏನಿರ್ತದೆ? ಒಂದು ಎದೆನೋವು ಬರೋದು, ಇನ್ನೊಂದು ಉಸಿರಾಟದ ತೊಂದರೆ, ಅಥವಾ ಬೆವರು ಜಾಸ್ತಿ ಬರೋದು, ಅಥವಾ ತುಂಬಾ ಸುಸ್ತಾಗೋದು. ಕೆಲವು ಟೈಮ್ ಏನು ರೀಸನ್ನೇ ಇರಲ್ಲ, ಸುಮ್ಮನೆ ಹೊಟ್ಟೆ ನೋವು ಬರೋದು, ನಂಗೆ ಆಗ್ತಾನೆ ಇಲ್ಲ, ಹೆಂಗೆಂಗೋ ಆಗ್ತಾ ಇದೆ ಅಂತ ಹೇಳೋದು, ಇವೆಲ್ಲ ಕಾಮನ್ ಸಿಂಪ್ಟಮ್ಸ್ ಇರ್ತವೆ. ಸೊ ಮೊದಲು ನಾವು ಸಾಮಾನ್ಯವಾಗಿ 30 ವರ್ಷ ಅಥವಾ 40 ವರ್ಷದ ಮೇಲ್ಪಟ್ಟವ್ರಿಗೆ ಜಾಸ್ತಿ ನೋಡ್ತಾ ಇದ್ವಿ 10 years ಬಿಫೋರ್. ಈಗ ಏನಾಗಿದೆ, ಕಳೆದ ಒಂದು 10 ವರ್ಷದ ಒಳಗೇನೆ ಹೇಳ್ಬೇಕಂದ್ರೆ, ಈಗ 30 ವರ್ಷದ ಆದ್ಮೇಲೆ ಬರ್ತಾ ಇರೋರು ಜಾಸ್ತಿ ಆಗಿದ್ದಾರೆ. ಹಂಗಂತ ಸ್ಕೂಲ್ ಮಕ್ಕಳು ಅಥವಾ ಕಾಲೇಜ್ ಮಕ್ಕಳು ಬರೋಲ್ಲ ಅಂತ ಅಲ್ಲ, ಬಟ್ ಡ್ರಾಸ್ಟಿಕ್ ಶಿಫ್ಟ್ ಆಗ್ತಾ ಇದಾರೆ. ಏನಂದ್ರೆ, ಮೊದಲು ದೊಡ್ಡವ್ರಿಗೆ ಮಾತ್ರ ಬರೋದು ಅಂತ ಇತ್ತು, ಆ ತರ ಏನಿಲ್ಲ. ಇವಾಗ ಚಿಕ್ಕ ಮಕ್ಳಿಗೂ ಬರುತ್ತೆ ಅಥವಾ ಹದಿಹರದ ವಯಸ್ಸಿನವ್ರಿಗೂ ಬರ್ತದೆ. ಸೊ ಎಲ್ಲರೂ ಏನಂದ್ರೆ, ಈ ಸಿಂಪ್ಟಮ್ಸ್ ಬಂದಾಗ ಅಟ್ಲೀಸ್ಟ್ ಬೇಸಿಕ್ ಒಂದು ಹೆಲ್ತ್ ಚೆಕ್ಅಪ್ ಮಾಡಿಸ್ಕೊಂಡ್ರೆ ಒಳ್ಳೇದು. ಸೊ ಈಗ ಮೇನ್ ಇದನ್ನ ಹೇಗ್ ಪ್ರಿವೆಂಟ್ ಮಾಡ್ಬೋದು ಅನ್ನೋದು ಇನ್ನೊಂದು ಪ್ರಕಾರ. ಆದ್ರೆ ಹೇಗೆ ನಾವು ಆರೋಗ್ಯದಲ್ಲಿ ಏನಾದ್ರೂ ಈ ತರ ಸೈನ್ಸ್ ಬರೋಕ್ಕಿಂತ ಮುಂಚೆನೆ ತೋರ್ಸ್ಕೊಳೋದು ಒಳ್ಳೇದು. ಅಂದ್ರೆ ಆನ್ಯುವಲ್ ಹೆಲ್ತ್ ಚೆಕ್ಅಪ್ ಮಾಡಿಸ್ಕೊಳ್ಬೇಕು. ಅಂಡ್ ಡಿಪೆಂಡಿಂಗ್ ಆನ್ ನಿಮ್ ಕಂಡೀಷನ್ ಡಾಕ್ಟರ್ಸ್ ಹೇಳ್ತಾರೆ ಯಾವ್ಯಾವ ಟೆಸ್ಟ್ ಬೇಕು ಅಂತ. ಇನ್ನೊಂದು ಹೆಲ್ತಿ ಲೈಫ್ ಸ್ಟೈಲ್ ಅಂದ್ರೆ ಏನು? ಊಟ ತಿಂಡಿ ಸರಿಯಾಗಿ ಮಾಡುವಂಥದ್ದು, ಮತ್ತೆ ಸರಿಯಾದ ಪ್ರಮಾಣದಲ್ಲಿ ಮಾಡುವಂಥದ್ದು, ಮತ್ತೆ ನಾನ್ ವೆಜ್ ಅಥವಾ ಅದರ್ ಜಂಕ್ ಐಟಮ್ಸ್ ನ ಅವಾಯ್ಡ್ ಮಾಡುವಂಥದ್ದು. ಮತ್ತೆ ಇನ್ನೊಂದು ನಮ್ಮ ಪರ್ಸನಲ್ ಹ್ಯಾಬಿಟ್ಸ್ ಏನ್ ಹೇಳ್ತಾರೆ, ಸ್ಲೀಪ್ ಹೈಜೀನ್ ಆಗ್ಬೋದು, ಅಥವಾ ವರ್ಕ್ ಪ್ಯಾಟ್ರನ್ ಆಗ್ಬೋದು, ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ ಇರ್ಬೋದು, ಸಿಗರ್ ಸ್ಮೋಕಿಂಗ್, ಬೀಡೀಸ್, ವಾಟ್ ಎವರ್ ಸ್ಮೋಕಿಂಗ್, ಅಥವಾ ನಮ್ಮ ಕೆಲಸ ಮಾಡೋ ಜಾಗದಲ್ಲೇ ಸರಿಯಾಗಿ ಇಲ್ದೇ ಇರುವಂತದ್ದು, ಅಂದ್ರೆ ಹೊಗೆ ಬರ್ತಾ ಇರೋದು, ಆ ತರ ಎಲ್ಲ ಇದ್ದಾಗ ಮಾಸ್ಕ್ ಯೂಸ್ ಮಾಡೋದು ಎಲ್ಲ ಮಾಡ್ಬೇಕಾಗತ್ತೆ. ಇದೆಲ್ಲ ಜನರಲ್ ಮೆಷರ್ಸ್ ನಾ ಹೇಳ್ತಾ ಇರೋದು. ಅಂಡ್ ಫಿಸಿಕಲ್ ಆಕ್ಟಿವಿಟಿ, ಸೊ ಅಟ್ಲೀಸ್ಟ್ ಡೈಲಿ 30 to 40 minutes ಎವ್ರಿ 5 days ಎ ವೀಕ್ ಮಾಡ್ಲೇಬೇಕಾಗತ್ತೆ. ಸೊ ಇನ್ನೊಂದು ಏನಂದ್ರೆ, ನಾನ್ ಈ ಮುಖಾಂತರ ಹೇಳೋದು, 30 ವರ್ಷ ಆಗಿರೋರು ಎಲ್ಲಾರು ಸಿಂಪ್ಟಮ್ಸ್ ಇರ್ಲಿ ಬಿಡ್ಲಿ, ವರ್ಷ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳೋದು ನನ್ನ ಪ್ರಕಾರ ಕಡ್ಡಾಯ ಮಾಡ್ಬಿಡ್ಬೇಕು. ಈಗ ವೆಸ್ಟ್ ಅಲ್ಲೆಲ್ಲ ಇದು ಇದ್ದೇ ಇರತ್ತೆ. ನಾವು ನೋಡ್ದಂಗೆ ವೆಸ್ಟ್ ಪಾಪ್ಯುಲೇಷನ್ ಅಲ್ಲಿ, ಅಂದ್ರೆ ಈಗ US ಆಗ್ಲಿ, ಯುರೋಪಿಯನ್ ಕಂಟ್ರೀಸ್ ಆಗ್ಲಿ, ಅಲ್ಲೆಲ್ಲ 30 ಆದ್ಮೇಲೆ ಖಂಡಿತ ಮಾಡ್ತಾರೆ. ಈಗಲ್ಲ, ಅವ್ರು 20 ವರ್ಷದಿಂದಾನೇ ಮಾಡಿಸ್ಕೊಳ್ತಾ ಇದ್ದಾರೆ. ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಇದೆ. ನಮ್ಮಲ್ಲಿ ಇನ್ನೂ ಇಂಪ್ರೂವ್ ಆಗತ್ತೆ ಅನ್ಕೊಂಡಿದೀನಿ. ಸೊ ಇನ್ನೊಂದೇನು ಅಂದ್ರೆ, ಮೇಜರ್ ಟಾಪಿಕ್ ಇದು, ಈ ವ್ಯಾಕ್ಸಿನ್ಸ್ ಇಂದ ಬಂದಿರ್ಬೋದು ಅಂತ. ಈ ಕೋವಿಡ್ ವ್ಯಾಕ್ಸಿನ್ ಬಂದ ಮೇಲೆ ಎಷ್ಟೊಂದ್ ಜನಕ್ಕೆ ಹಿಂಗ ಆಯ್ತು, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತಂತೆ, ಅಥವಾ ಆಂಜಿಯೋಪ್ಲಾಸ್ಟಿ ಮಾಡಿದ್ರು, ಅಥವಾ ಹೋಗೇ ಬಿಟ್ರು ಅಂತ ಎಲ್ಲ ಹೇಳ್ತಾರೆ. ಡೆಫಿನೆಟ್ಲಿ ಜನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಕೋವಿಡ್ ಆದ್ಮೇಲೆ ಕೇಸಸ್ ಜಾಸ್ತಿ ಆಗಿರೋದಂತೂ ಸತ್ಯ, ಅದು ಇಲ್ಲ ಅಂತ ಹೇಳಕ್ ಆಗಲ್ಲ. ಯಾಕೆಂದ್ರೆ ಮಕ್ಕಳಲ್ಲೂ ಬರುತ್ತೆ, ಅಥವಾ ದೊಡ್ಡವ್ರಿಗೂ ಬರ್ಬೋದು, ಯಾರಿಗ್ ಬೇಕಾದ್ರೂ ಬರ್ಬೋದು. ಬಟ್ ಮೇನ್ ಏನ್ ಹೇಳ್ತೀನಿ ಅಂದ್ರೆ, ಕೋವಿಶೀಲ್ಡ್ ಆಗ್ಲಿ, ಕೋವ್ಯಾಕ್ಸಿನ್ ಆಗ್ಲಿ, ಮತ್ತೊಂದು ಯಾವ್ದೋ ಸ್ಪುಟ್ನಿಕ್ ವಗೇರಾ ಅದ್ರಿಂದ ಆಗಿದೆ ಅಂತ ಯಾವುದೇ ಪ್ರೂಫ್ ಇಲ್ಲ, ಯಾವುದೇ ಸೈಂಟಿಫಿಕ್ ಆರ್ಟಿಕಲ್ ಅಲ್ಲೂ ಇಲ್ಲ. ಸೊ ಹೇಗ್ ಬಂತು ಅಂದ್ರೆ, ಇದು ವೈರಸ್ ಬಂದ ಮೇಲೆನೆ ಮನುಷ್ಯನ ದೇಹದಲ್ಲಿ ಚೇಂಜಸ್ ಆಗಿರೋ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, mRNA ಅಲ್ಲಿ ಅದರದ್ದು ಸೀಕ್ವೆನ್ಸಸ್ ಎಲ್ಲ ಚೇಂಜ್ ಆಗಿ ನಮ್ದು ಹಾರ್ಟ್ ಅಲ್ಲಿ ಆಗಿರುವಂತ ರಿಸೆಪ್ಟರ್ಸ್ ಎಲ್ಲ ಆಕ್ಟಿವಿಟಿ ಲೆವೆಲ್ ಬೇರೆ ತರ ಮಾರ್ಪಾಡ್ ಆಗಿರ್ಬೋದು. ಅದರಿಂದ ಜಾಸ್ತಿ ಆಗಿದೆ ವಿನಃ ವ್ಯಾಕ್ಸಿನ್ ಇಂದ ಖಂಡಿತ ಆಗಿಲ್ಲ. ಯಾಕೆಂದ್ರೆ ನಾವು ಎಲ್ಲ ಹಾಕಿಸ್ಕೊಂಡಿದೀವಿ. ನಮ್ಮ ಮನೆಯಲ್ಲೂ ಎಲ್ಲರೂ ಕೋವಿಶೀಲ್ಡು ಹಾಕ್ಸಿದ್ದಾರೆ, ಕೋವ್ಯಾಕ್ಸಿನ್ ಹಾಕಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ. ನಾ ಒಂದೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಏನೇನೋ ಅಕ್ಕಪಕ್ಕದ ಮನೆಯವ್ರು ಏನೋ ಹೇಳ್ತಾರೆ, ಅಥವಾ ಬೀದಿಲ್ ಹೋಗೋರು ಏನೋ ಹೇಳ್ತಾರೆ ಅಂತ ಕೇಳ್ಬಾರ್ದು. ದಯವಿಟ್ಟು ನಿಮ್ಮ ಹತ್ತಿರದ ಹೆಲ್ತ್ ಎಕ್ಸ್ಪರ್ಟ್ಸ್ ಯಾರು ಇರ್ತಾರೆ, ಫಿಸಿಷಿಯನ್ಸ್ ಆಗ್ಲಿ, ಅಥವಾ ಮತ್ತೊಬ್ರು ಕನ್ಸರ್ನ್ ಸಬ್ಜೆಕ್ಟ್ಸ್ ಯಾರು ಇರ್ತಾರೆ, ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ನ ಕೇಳ್ಬಿಟ್ಟು ಮುಂದುವರಿರಿ. ಸೊ ಎಲ್ಲದಕ್ಕೂ ಕಿವಿ ಕೊಡಬೇಡಿ. ಆಮೇಲೆ ಅಲ್ಲಿ ಇಲ್ಲಿ ಏನೇನೋ ಬರುವಂತದ್ದನ್ನ ದಯವಿಟ್ಟು ತಲೆಗೆ ಹಾಕೋಬೇಡಿ. ಹೆಲ್ತ್ ಈಸ್ ವೆರಿ ಪ್ರೆಷಿಯಸ್.
ಆರೋಗ್ಯವೇ ಮಹಾಭಾಗ್ಯ ಅಂತ ಅದಕ್ಕೆ ಅಲ್ವಾ ಚಿಕ್ಕದ್ರಿಂದನೂ ನಮ್ಗೆ ಎಲ್ಲ ಹೇಳ್ಕೊಂಡ್ ಬಂದಿರೋದು, ತಂದೆ ತಾಯಿಗಳಾಗ್ಲಿ, ಶಾಲೆಗಳಲ್ಲಾಗ್ಲಿ, ಕಾಲೇಜ್ಗಳಲ್ಲಾಗ್ಲಿ. ಸೊ ಯಾರು ನೆಗ್ಲೆಕ್ಟ್ ಮಾಡಬೇಡಿ. ಸೊ ಏನೇ ಸಿಂಪ್ಟಮ್ಸ್ ಕಾಣಿಸಿದ್ರು ವಿತ್ ಇನ್ 1 hour ಹೋದ್ರೆ ನಮಗೆ ಲೈಫ್ ನ ಸೇವ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಅದನ್ನ ಗೋಲ್ಡನ್ ಅವರ್ ಅಂತ ಹೇಳ್ತಾರೆ. ಸೊ ಎಸ್ಪೆಷಲಿ ಕಾರ್ಡಿಯಾಕ್ ಸೆಂಟರ್ಸ್ ಹೋದ್ರೆ ಒಳ್ಳೇದು. ಹಂಗಂದ್ಬಿಟ್ಟು ಎಲ್ಲೋ ದೂರ ಇರೋ ಕಾರ್ಡಿಯಾಕ್ ಸೆಂಟರ್ಗೆ ಹೋಗೋದು ಒಳ್ಳೇದಲ್ಲ. ಸೊ ಪ್ರೈಮರಿ ಎಲ್ಲಿ ಇರತ್ತೆ ಹತ್ರ ಅಲ್ಲಿ ಹೋಗ್ಬಿಟ್ಟು ಬೇಸಿಕ್ ಟ್ರೀಟ್ಮೆಂಟ್ ಕೊಡ್ತಾರೆ ಹಾರ್ಟ್ ಅಟ್ಯಾಕ್ದು, ಅದನ್ನ ತಗೊಂಡು ಮಾತ್ರೆಗಳಾಗ್ಲಿ ಇಂಜೆಕ್ಷನ್ ಆಗ್ಲಿ ತಗೊಂಡು ನಿಯರೆಸ್ಟ್ ಕ್ಯಾತ್ ಲ್ಯಾಬ್ ಇರುವಂತ ಹಾಸ್ಪಿಟಲ್ಸ್ಗೆ ಬೇಗ ಹೋದ್ರೆ ನಾವು ಆಲ್ಮೋಸ್ಟ್ 100ರಲ್ಲಿ 100 ಇಲ್ಲ ಅಂದ್ರೂ 100ರಲ್ಲಿ 70-80 ಪೇಷಂಟ್ಸ್ ನ ನಾವು ಸೇವ್ ಮಾಡ್ಕೊಂಡೇಬಹುದು ಅಂಡ್ ಮಾಡ್ತಾ ಇದೀವಿ, ಡೈಲಿ ಕೂಡ ಮಾಡ್ತಾ ಇದೀವಿ. ಸೊ ಇದ್ರ ಬಗ್ಗೆ ಗಮನ ಇರಲಿ ಅಂತ ನಾನು ಇದೊಂದು 2 ಮಾತು ಹೇಳಕ್ ಇಷ್ಟಪಟ್ಟೆ. ಇನ್ನೊಂದೇನಂದ್ರೆ ಈ ಹೈಪರ್ ಟೆನ್ಷನ್ ಆಗ್ಲಿ, ಡಯಾಬಿಟಿಸ್ ಅಂದ್ರೆ ಮಧುಮೇಹ, ರಕ್ತ ಒತ್ತಡ ಅಥವಾ ಬೇರೆ ಇನ್ಯಾವುದೋ ಕಾಯಿಲೆಗಳು, ಈಗ ಹೃದಯಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಕಿಡ್ನಿಗೆ ಸಂಬಂಧಪಟ್ಟಿದ್ದು ಏನೇ ಇದ್ರು ಅವರು ರೆಗ್ಯುಲರ್ ಆಗಿ ಅಟ್ಲೀಸ್ಟ್ 3 ತಿಂಗಳಿಗೊಂದ್ಸತಿ ಡಾಕ್ಟರ್ಸ್ ನ ಹೋಗಿ ಭೇಟಿ ಮಾಡಿ. ಎಲ್ಲೆಲ್ಲೋ ಹೋಗ್ತೀರಾ, ಎಲ್ಲೆಲ್ಲೋ ಏನೇನೋ ತಿಂತೀರಾ, ಡಾಕ್ಟರ್ಸ್ ಹತ್ರ ಹೋದ್ರೆ ಏನಾಗತ್ತೆ, ಅದು ನಿಮ್ ಹೆಲ್ತಿಗೋಸ್ಕರನೇ ಇರತ್ತಲ್ವಾ. ಸೊ ಯಾರು ನೆಗ್ಲೆಕ್ಟ್ ಮಾಡಬೇಡಿ ಹೆಲ್ತ್ ಬಗ್ಗೆ. ನೀವು ಇದನ್ನ ನೋಡಿ ನಿಮ್ಮ ಹತ್ರದವರು, ನಿಮ್ ನೆಂಟರು, ನಿಮ್ ಫ್ರೆಂಡ್ಸ್ ಎಲ್ರಿಗೂ ಹೇಳಿ ನಿಮ್ ಲೈಫು ಸರಿಯಾಗಿ ಮಾಡ್ಕೊಳ್ಳಿ, ಅವ್ರ ಲೈಫು ಸರಿಯಾಗಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು.